ಈ ತಿಂಗಳ 22ನೇ ತಾರೀಕಿಂದ ಪ್ರಾರಂಭವಾಗಿ ಅಂದರೆ 22/9/2025ರಿಂದ ಮುಂದಿನ ತಿಂಗಳು 7ನೇ ತಾರೀಕಿನವರೆಗೆ ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಏನು ನಡೀತಾ ಇದೆ. ಆ ವಿಚಾರವಾಗಿ ಒಕ್ಕಲಿಗ ಜನಾಂಗದ ಸಂಖ್ಯೆ ಎಷ್ಟು ರಾಜ್ಯದಲ್ಲಿ, ಒಕ್ಕಲಿಗರ ಜನಾಂಗ ಬೇರೆ ಬೇರೆ ಉಪಜಾತಿಗಳ ಹೆಸರಿನಿಂದ ಒಡೆದು ಹಂಚಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಒಗ್ಗೂಡಿ ನಾವು ಪೂರ್ಣ ಒಕ್ಕಲಿಗ ಜನಾಂಗ ಒಂದೇ ವೇದಿಕೆ ಕೆಳಗೆ ಬರಬೇಕು, ಒಂದೇ ಹೆಸರಿನ ಕೆಳಗೆ ಬರಬೇಕು ಅಂತಕ್ಕಂಥ ವಿಚಾರವಾಗಿ ಯಾವ ಸಮೀಕ್ಷೆಗೆ ಬರ್ತಕ್ಕಂಥ ಅಧಿಕಾರಿಗಳ ಜೊತೆ ಏನೆಲ್ಲ ವಿಚಾರಗಳು ಅನಕ್ಷರಸ್ಥ ಒಕ್ಕಲಿಗ ಕುಟುಂಬದವರಾಗ್ಬೋದು, ಈ ವಿಚಾರದ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರಾಗ್ಬೋದು, ಅವರೆಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಗಡಿ ತಾಲೂಕಿನ ಒಕ್ಕಲಿಗರ ಸಂಘ, ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮಾನ್ಯ ಪೂಜ್ಯ ಶ್ರೀಗಳಾದಂಥ ಶ್ರೀ ನಂಜಾವಧೂತ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು ಮಠ ಮತ್ತು ಸಂಘ ಎರಡೂ ಒಂದು ಜನಾಂಗದ ವಿಚಾರವನ್ನು ಅವರವರ ಮನೆಗೆ ತಲುಪಿಸಿ ಈ ವಿಚಾರವಾಗಿ ತಿಳುವಳಿಕೆ ಕೊಡಬೇಕು. ಬಂದ ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ನಾನು ಕೊಡ್ತಕ್ಕಂಥ ಉತ್ತರ ಬರೋ ಭವಿಷ್ಯದ ದಿನಗಳಲ್ಲಿ ಈ ಜನಾಂಗದ ಮಕ್ಕಳಿಗೆ ಒಂದು ಮೀಸಲಾತಿ ಸೌಲಭ್ಯ ಅಥವಾ ಓದಿನಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ರಾಜಕೀಯ ಸ್ಥಾನಮಾನಗಳಲ್ಲಿ ನಿಂತ್ಕೊಳ್ತಕ್ಕಂಥ ಮೀಸಲಾತಿಯಲ್ಲಾಗ್ಬೋದು, ಕಾನೂನುಬದ್ಧವಾಗಿ ದೊರಬೇಕಾಗಿರ್ತಕ್ಕಂಥ ಏನು ಹಂಚಿಕೆ ಇದೆ ಈ ಸರ್ವಜನಾಂಗದ ಶಾಂತಿ ತೋಟ ಅಂತಕ್ಕಂಥದ್ದೇನು ಭಾರತದ ನಿಲುವಾಗಿದೆ. ಅದ್ರ ಕೆಳಗಿರ್ತಕ್ಕಂಥ ಅನೇಕ ಜಾತಿ ಮತ ಉಪಜಾತಿಗಳ ಕೆಳಗೆ ಈ ಜನಾಂಗಕ್ಕೂ ಸಿಕ್ಕಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತ ಕಾನೂನುಬದ್ಧ ಪಾಲು ಯಾವ ಅಜ್ಞಾನದಿಂದ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ನಾವೆಲ್ಲ ಸೇರಿ ಆ ಮಾಗಡಿ ತಾಲೂಕಿನಲ್ಲಿ ಓಡಾಡ್ತಕ್ಕಂಥ ಪಕ್ಷಾತೀತವಾಗಿ ಇಲ್ಲಿ ಯಾವ ಪಕ್ಷದ ವತಿಯಿಂದಲ್ಲ ಈ ಜನಾಂಗದ ವಿಚಾರವಾಗಿ ಮಾಡೋಂಥ ಸಭೆಗೆ ಬಂದಿರತಕ್ಕಂಥ ಎಲ್ಲ ಮಾಗಡಿ ತಾಲೂಕಿನ ಅಣ್ಣ ತಮ್ಮಂದಿರು ನಾಯಕರುಗಳು ಅಂತೇಳಲ್ಲ, ಅದರ ಕಟ್ಟಾಳುಗಳು ಬಂದಿರತಕ್ಕಂಥ ನಮ್ಮೆಲ್ಲ ಅಣ್ಣ ತಮ್ಮಂದಿರುಗಳನ್ನ ಆ ವಿಚಾರವಾಗಿ ಕರೆದಂಥ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಗಡಿ ತಾಲೂಕಿನ ಅಷ್ಟು ಪತ್ರಿಕಾ ಸ್ನೇಹಿತರನ್ನು ಈ ಸಭೆಗೆ ಪ್ರೀತಿಯಿಂದ ನಾನು ಕೂಡ ಸ್ವಾಗತವನ್ನು ಕೋರ್ತಾ, ಈ ಒಂದು ಸಭೆ ಅಥವಾ ಈ ಒಂದು ನಮ್ಮ ತಿಳುವಳಿಕೆಗೆ ನಾವು ಒಕ್ಕಲಿಗರು ಅಂತ ಸೇರ್ಕೊಂಡಿರ್ತಕ್ಕಂಥ ಅಣ್ತಂದಿರು ನಾವೆಲ್ಲರೂ ಏನಿದ್ದೀವಿ, ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅನೇಕ ಮತ ಜಾತಿಗಳು ಉಪಜಾತಿಗಳು ಒಡಪಂಗಡಗಳು ಇವ್ಯಾವುದ್ರ ವಿರುದ್ಧವಾಗಿ ಎಲ್ಲ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಜನಾಂಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾರನ್ನೇ ಕೇಳಿದ್ರು, ಅನ್ಯ ಧರ್ಮೀಯರನ್ನು ಕೂಡ ಕೇಳಿದ್ರು ಕೂಡ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರನ್ನ, ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರನ್ನ ಅಥವಾ ಒಂದು ಮರಾಠ ಜಾತಿಗೆ ಸೇರಿದಂಥವ್ರನ್ನ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರು ಎಷ್ಟಿರ್ಬೋದು ಅಂತಂದರೆ 1 ಕೋಟಿ 1.25 ಕೋಟಿ ಇರ್ಬೋದು ಅಂತಕ್ಕಂಥ ಮಾತು ಅವ್ರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇದು ಜನಜನಿತವಾಗಿರ್ತಕ್ಕಂಥದ್ದು. ಆದರೆ ಸರ್ಕಾರ ಹಿಂದೆ ಯಾವ ಕಾಲದಲ್ಲಿ ಗಣತಿ ಮಾಡಿದ್ದೇವೆ, ಸಮೀಕ್ಷೆ ಮಾಡಿದ್ದೇವೆ ಅಂತ ಹೇಳಿ ಬರೀ 50 ಲಕ್ಷ 40 ಲಕ್ಷ ಈ ಜನಾಂಗದ ಒಟ್ಟು ಇರತಕ್ಕಂಥ ತಲೆ ಎಣಿಕೆ ಅಂತಕ್ಕಂಥ ತಪ್ಪು ಕಪೋಲ ಕಲ್ಪಿತವಾದಂಥ ವರದಿ ಬಂದಿತ್ತು. ಆ ವರದಿಯ ವಿರುದ್ಧ ಮಠಮಾನ್ಯಗಳು, ಜನಾಂಗದ ಮುಖ್ಯಸ್ಥರು, ರಾಜ್ಯ ಒಕ್ಕಲಿಗರ ಸಂಘ ಇದು ಸಿಡಿದೆದ್ದರ ಪರಿಣಾಮ ಮರು ಸಮೀಕ್ಷೆಗೆ ಆದೇಶವಾಗಿ ಸರಿಯಾದಂಥ ದಿನಾಂಕವನ್ನು ಗುರುತಿಸಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹರಿದು ಹಂಚುಹೋಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ 128 ಅಥವಾ 129 ಏನೋ ನನಗೆ ಗೊತ್ತಿಲ್ಲ, 126 ಇನ್ನೂ 1 ಸೇರ್ಕಟ್ತಾನೆ ಹೋಗ್ತಾ ಇರ್ತೆ. ಗಂಗಾಡ್ಕಾರ, ಮರ್ಸೊಕ್ಲಿಗ, ದಾಸೊಕ್ಲಿಗ, ಸರ್ಪೊಕ್ಲಿಗ, ಚೋಳೊಕ್ಲಿಗ ಇಂದ ಹಿಡ್ಕೊಂಡು ಕೂಡೊಕ್ಲಿಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಂಥ 126 128 ಉಪಜಾತಿಗಳು ಕುಂಚಿಟಿಗ ಒಕ್ಕಲಿಗ, ರೆಡ್ಡಿ ಒಕ್ಕಲಿಗ, ಹಾಲಕ್ಕಿ ಒಂದಲ್ಲ 128 ಹೆಸರು ತಗೋಬೇಕಾದ ಅವಶ್ಯಕತೆ ಇಲ್ಲ. ಏನು ಒಕ್ಕಲಿಗ ವಿವಿಧ ಭಾಗಗಳಲ್ಲಿ, ಮಂಗಳೂರಲ್ಲಿ ಆತನನ್ನು ಬೇರೆ ಹೆಸರಿಂದ ಕರೀತಾರೆ,
ಮಾಗಡಿ ಪ್ರಾಂತ್ಯದಲ್ಲಿ ನಾವೇನೋ ಇಲ್ಲಿ ನಾವು ಗಂಗಡ್ಕಾರರು ಅಂತ ನಾವು ಅಂತೀವಿ. ಹೊಸಕೋಟೆ ಕೋಲಾರ ಕಡೆ ಹೋದರೆ ಮರ್ಸೊಕ್ಕಲಿಗರು, ಬೆಳ್ಕೊಳೆ ಒಕ್ಕಲಿಗರು ಅಂತ ಅವ್ರನ್ನಂತಾರೆ. ಎಲ್ಲ ಒಕ್ಕಲಿಗ ಯಾರು ಒಕ್ಕಲಿಗ ವೃತ್ತಿಯನ್ನು ಆಧರಿಸಿ ಒಕ್ಕಲಿಗ, ಗೌಡ, ಗೌಂಡರ್ ಅಂತ ಕರಿತಾ ಇರ್ತಕ್ಕಂಥ ಆ ಪದನಾಭದ ಕೆಳಗೆ ನಾವು ಬರ್ತಾ ಇದ್ದೀವಿ. ಇವರೆಲ್ಲರೂ ಗೌಡ್ರೆ. ಯಾಕಿದು ಗೌಡ್ರಾಗಿರ್ತದಪ್ಪ, ಅಲ್ಲ ಒಂದೊಂದು ಬೇರೆ ಜಾತಿಯಿಂದ ಕರ್ಸ್ಕೊಂಡ್ರೇನು, ಇಲ್ಲಿ ಬೇರೆ ಜಾತಿಯಿಂದ ಕರ್ಸ್ಕೊಂಡ್ರೇನು ಅಂತ ಅಂದರೆ, ಮುಂದಿನ ದಿನಗಳಲ್ಲಿ ಉಳ್ಳವರು ಅವ್ರ ಮಕ್ಕಳಿಗೆ ಬೇಕಾದಂಥ ಇಂಜಿನಿಯರಿಂಗು, ಮೆಡಿಕಲ್ ಸೀಟನ್ನು ಎಷ್ಟು ಡೊನೇಷನ್ ಆದರೂ ಕೊಟ್ಟು ಸೇರಿಸ್ತಕ್ಕಂಥ ಶ್ರೀಮಂತಿಕಲ್ಲಿ ಇರ್ತಕ್ಕಂಥವ್ರಿಗೆ ತೀರಾ ತೊಂದರೆ ಆಗದೆ ಇರ್ಬೋದು. ಆದರೆ ಯಾವ ಈ ಒಕ್ಕಲಿಗ ಜನಾಂಗದ ಕಟ್ಟಕಡೆಯ ವ್ಯಕ್ತಿ ಇರ್ತಾನೆ, ಆತನ ಬಡತನದಿಂದಾಗಿ, ಅನಕ್ಷರತೆಯಿಂದಾಗಿ ಆತನ ಮಕ್ಕಳು ಪ್ರತಿಭಾನ್ವಿತರಿದ್ದರೂ ಕೂಡ ಈ ಒಂದು ಅನೇಕ ಜಾತಿ ಮತಗಳ ಮೀಸಲಾತಿ ಮೇಲಾಟ ಕೆಳಲಾಟದಲ್ಲಿ ಒದ್ದಾಡಲಿಕ್ಕಾಗದೆ ಆತನಿಗೆ ಅನ್ಯಾಯ ಆಗ್ತದೆ. ಅದು ಆಗಬಾರ್ದು. ಅದು ಸರಿಯಾದ ತಿಳುವಳಿಕೆಯಿಂದ ಬೇರೆ ಬೇರೆ ಒಡೆದೋಗಿರ್ತಕ್ಕಂಥ ಈ ಸಮಾಜ ಒಂದು ಸೂರಿನ ಕೆಳಗೆ ಬರಬೇಕು. ಸಮೀಕ್ಷೆಗೆ ಬಂದಂಥವರು ಕೇಳಿದಾಗ ಜಾತಿ ಉಪಜಾತಿ ಈ ಒಂದು ಆಗಲೇ ಸರ್ಕಾರ ಇದನ್ನು ಅಧಿಕೃತವಾಗಿ 60 ಪ್ರಶ್ನಾವಳಿಗಳ ಒಂದು ಕಿರುಹೊತ್ತಿಗೆಯನ್ನಾಗಲೇ ಸರ್ಕಾರ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಈ 60 ಪ್ರಶ್ನಾವಳಿಗಳಲ್ಲಿ ಆತನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ಲ ಮಾಹಿತಿ, ಆತನ ವಿದ್ಯಾಭ್ಯಾಸ ಎಷ್ಟಾಗಿದೆ, ಆತ ಮನೆಯಲ್ಲಿ ದೈನಂದಿನ ಅಡುಗೆ ಇನ್ನೊಂದು ಮತ್ತೊಂದಕ್ಕೋಸ್ಕರ ಆತ ಇನ್ನು ಗ್ಯಾಸ್ ಬಳಸ್ತಾವನ, ಸೌದೆ ಒಳಗೆ ಅವನ ಬೋರ್ವೆಲ್ಲನ್ನು ಬಳಸ್ತಾವನ, ಅಥವಾ ಮಾನ್ಸೂನ್ ಜೊತೆ ಇರ್ತಕ್ಕಂಥ ಈ ಮಳೆ ಜೂಜಾಟದೊಳಗೇ ಆತನ ವ್ಯವಸಾಯ ನಡೀತಾ ಇದೆಯಾ, ಇಂಥ ಅನೇಕ ಪ್ರಶ್ನಾವಳಿಗಳಿರ್ತಕ್ಕಂಥ ಕಿರುಹೊತ್ತಿಗೆ ಇದ್ರ ಬಗ್ಗೆ ಅಥವಾ ತಮ್ಮೊಂದು ಮನೆ ಕಟ್ಟಿರ್ತಾನೆ, ಸಾಲನೋ ಸೋಲನೋ ಮಾಡಿ ಮನೆ ಕಟ್ಟಿರ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವತ್ತಿಗೆ ಮಾಹಿತಿಯನ್ನು ಏನೋ ನಾನು ಸಾಲ ಮಾಡಿ ಮನೆಯನ್ನು ಕಟ್ಟಿರ್ತಕ್ಕಂಥದ್ದು ಅಂತ ತೋರ್ಸಕ್ಕೆ ಬೇಕಾಗಿರೋಂಥ ಬ್ಯಾಂಕಿನ ಸಾಲ ಪತ್ರಗಳನ್ನು ಅವತ್ತು ತೋರಿಸ್ಬೇಕು, ಅಧಿಕೃತವಾದಂಥ ಪತ್ರಗಳಿರಬೇಕು. ಇಂಥ ಎಲ್ಲ ವಿಚಾರವಾಗಿ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಸರ್ಕಾರಕ್ಕೆ ಈ ಮೂಲಕ ಮನವಿ, ಒಕ್ಕಲಿ ಜನಾಂಗ ನಿಜವಾಗಿ ನಾನು ಹೇಳಿದಾಗೆ 127, 128 ಉಪಜಾತಿಗಳಿಂದಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರಿತಾ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯ 2 ಏನೇ ಇದ್ದರೂ ಕೂಡ ಜಾತಿ ಉಪಜಾತಿ, ಒಕ್ಕಲಿಗ ಉಪಜಾತಿನೂ ಒಕ್ಕಲಿಗ ಅಂತಕ್ಕಂಥ ವಿಚಾರವಾಗಿಯೇ ನೀವು ಬಂದಂಥವ್ರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ತಿಳುವಳಿಕೆ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇರೆ ತಿಳುವಳಿಕೆಗಳ ಅದೇನು ಸಂಬಂಧಪಟ್ಟಂತೆ ಇದೆ, ಸಮೀಕ್ಷೆ ವಿಚಾರವಾಗಿ ಸಂಬಂಧಪಟ್ಟಂಥ ಇತರೆ ವಿಚಾರವನ್ನು ಮಾತಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇದರೊಳಗೆ ಬೇರೆ ಯಾರ ಹಕ್ಕನ್ನು ಕಿತ್ಕೊಳ್ಳೋದಾಗಲಿ, ಬೇರೆಯವರಿಗೆ ಜನಾಂಗಕ್ಕೆ ಏನು ಇದು ಅನಾದಿ ಕಾಲದಿಂದಲೂ ನಾವೆಲ್ಲರೂ ಅಣ್ತಂದಿರಾಗಿ ಬದುಕು ಬಂದಿರತಕ್ಕಂಥ ಈ ಪ್ರಪಂಚದ ಭೂಪಟದಲ್ಲಿ ಯಾವ್ದಾದ್ರು ದೇಶ ಇದ್ದರೆ ಅದು ಭಾರತ ದೇಶ ಒಂದೇ. ಬೇರೆ ಯಾವುದೇ ದೇಶಕ್ಕೆ ಹೋದರೂ 2 ಜಾತಿ 3 ಜಾತಿ, ಕ್ರಿಶ್ಚಿಯನ್, ಒಂದು ಕ್ಯಾಥೋಲಿಕ್, ಒಂದು ಪ್ರಾಟೆಸ್ಟೆಂಟು, ಬೌದ್ಧ ಮಹಾಯಾನ ಇನ್ನೊಂದು ಯಾವುದೋ ಎಲ್ಲ 1 ಅಥವಾ 2 ಸೀಮಿತ ಆಗಿದ್ದರೆ, ಇಲ್ಲಿ ಬಹುಶಃ ಮತಗಳಲ್ಲೂ ಒಂದು 25-30 ಮತಗಳಿಗಿಂತ ಜಾಸ್ತಿ ರಿಲಿಜಿಯನ್ನು ಕೂಡ ಇರ್ತಕ್ಕಂಥ, ಪಾರ್ಸಿಯಿಂದ ಹಿಡಿದು ಹಿಂದೂವರೆಗೆ ಅಥವಾ ಹಿಂದೂಯಿಂದ ಪ್ರಾರಂಭಗೊಂಡು ಪಾರ್ಸಿ ಜನಾಂಗದವರೆಗೆ ಮಧ್ಯದಲ್ಲಿ ಬರ್ತಕ್ಕಂಥ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಧರ್ಮ, ಏನೋ ಇಸ್ರೇಲ್ದೇನೋ ಒಂದು ಒಂದಲ್ಲ, ಆ ಥರ ಈ ಪ್ರಪಂಚದ ಮೇಲೆ ಇರ್ತಕ್ಕಂಥ ಎಲ್ಲ ಧರ್ಮೀಯರು ಕೂಡ ಅವ್ರಿಗೆ ಬೇರೆ ಅವರ ದೇಶದಲ್ಲೇ ಬೇರೆ ಶತ್ರುಗಳಿಂದ ತೊಂದರೆ ಆದಾಗಲೂ ಕೂಡ ಬಂದು ರಾಜಾಶ್ರಯವನ್ನು ಪಡೆದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಸೈಲಮನ್ನು ಪಡೆದು ಉಳ್ಕೊಳ್ತಾ ಇರ್ತಕ್ಕಂಥ ಇಂಥ ಎಲ್ಲ ಸಮಾಜಗಳನ್ನು ಜೊತೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ತಪ್ಪು ಸಮೀಕ್ಷೆಗಳಿಂದ ಕೂಡಿರ್ತಕ್ಕಂಥ ವರದಿಯನ್ನು ಆಧರಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡೋದು ಬೇಡ ಅಂತಕ್ಕಂಥ ಒಂದು ಮನವಿ, ಒಂದು ಎಚ್ಚರಿಕೆ ಸರ್ಕಾರಕ್ಕೆ ಆಗಬೇಕು. ಈ ಮೂಲಕ ಜೊತೆಗೆ ಇಲ್ಲಿರ್ತಕ್ಕಂಥ ಅನೇಕ ಜನ ಅವರವ್ರ ಕಾಯಕದಲ್ಲಿ ಹೇಳಿ ಕೇಳಿ ತಮಗೂ ಎಲ್ಲ ಪತ್ರಕರ್ತ ಸ್ನೇಹಿತರಿಗೂ ಗೊತ್ತಿದ್ದಂಗೆ ಈ ಜನಾಂಗ ಪೂರ್ತಿ ನಂಬ್ಕೊಂಡಿರ್ತಕ್ಕಂಥದ್ದು ವ್ಯವಸಾಯವನ್ನು. ಒಂದು ಸ್ವಲ್ಪ ಎಜುಕೇಷನ್ಗೆ ತೀರಾ ಇತ್ತೀಚಿನ ದಿನಗಳು ಸ್ವಲ್ಪ ಒತ್ತು ಕೊಡ್ತಾ ಇರ್ಬೋದು. ವ್ಯವಸಾಯ 5ನೇ ಕ್ಲಾಸು 7ನೇ ಕ್ಲಾಸ್ಗೆ ನೀವು ನೋಡಿದ್ದೀರಿ ಸಾಕಷ್ಟು ಜನ ಈ ಕಡೆ ಹಳ್ಳಿ ಕಡೆ ಮಾತು, ನನ್ನ ಮಗಳನ್ನ SSLC ಅಂತ ಒಂದು ಅನ್ಸ್ಬಿಡಿ ಸಾಕು, ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, 7ನೇ ಕ್ಲಾಸು ಅಂತ ಒಂದು ಅನ್ಸ್ಬಿಡಿ ಸಾಕು ಅಂದರೆ ಅಷ್ಟು ಮೌಢ್ಯದಲ್ಲಿರ್ತಕ್ಕಂಥ ಸಾಕು 7ನೇ ಕ್ಲಾಸ್ ಸಾಕು 10ನೇ ಕ್ಲಾಸ್ ಸಾಕು
ಅಥವಾ ನಮ್ಮಪ್ಪ 3 ಜನ ಮಕ್ಕಳಿದ್ರೆ ಗಂಡು ಮಕ್ಕಳು 3 ಜನ, ಗುಂಡಣ್ಣನೇ ನಮ್ಮ ಕೊಂಡಳ್ಳಿ ಗುಂಡಣ್ಣವ್ರು 3 ಜನ ಮಕ್ಕಳು ಸಾಕು, ಒಬ್ಬ ಓದಲಿ, ಇನ್ನಿಬ್ಬರು ಮನೆ ತಾವು ಗೇವ್ರು ಯಾರು ಸ್ವಾಮಿ, ನಾವೆಲ್ಲಿಂದ ತರೋದು ಅಂದರೆ ಇದು ಗುಂಡಣ್ಣನ ಒಬ್ಬನ ಕಥೆ ಅಲ್ಲ. ಇದು ಈ ಜನಾಂಗದ ಏನು ಒಕ್ಕಲು ವೃತ್ತಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಒಕ್ಕಲಿಗರದು. ಬೆಳಗ್ಗೆ ಎದ್ದು ಹಾಲು ಕರಿ, ಉಲ್ಕು ಬಂದು ಹಾಕು, ದನ ಮೇಸ್ಕೊಂಬ, ಕಣ ಮಾಡು, ಇನ್ನೂ ಅದೇ ತೀರಾ ವೈಜ್ಞಾನಿಕವೂ ಅಲ್ಲದೆ ಇರತಕ್ಕಂಥ ಅದೇ ದಬಾನ್ಗುಂಡನ್ನು ಕಟ್ಟಿ ಹಸು ಒಳಗೆ ಇಂಥ ಎಲ್ಲ ಮೌಢ್ಯದಿಂದ ಈಚೆಗೆ ಬಂದು ಆತನು ಮುಖ್ಯವಾಹಿನಿಗೆ ಬರಬೇಕು ಅನ್ನೋಂಥ ವಿಚಾರವಾಗಿ ಈ ಸಮುದಾಯವನ್ನು ತಿಳುವಳಿಕೆ ಕಡೆ ಕರ್ಕೊಂಡು ಹೋಗಬೇಕು. ಯಾವ ವಿಚಾರದಲ್ಲಿ ಈ ನಾನು ಹೇಳಿದಾಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದಿದೆ ಈ ಸಮುದಾಯ, ಅದನ್ನು ಸರಿದಾರಿಗೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆ ಪ್ರಯತ್ನದ ಒಂದು ಕರೆಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರು ಇದನ್ನು ತಾವು ದಯಮಾಡಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಪ್ರತಿಯೊಬ್ಬ ಊರಿನಲ್ಲಿರ್ತಕ್ಕಂಥವ್ರು ಓದಿ, ಅಟ್ಲೀಸ್ಟು ಓದಕ್ಕೆ ಬರ್ದಿರೋನ್ಗಾದರೂ ಹಿಂಗೆ ಬಂದದೇ ಕಣ ನಿಮ್ಮ ಜಾತಿದು ಅದೇನು ನೋಡ್ರೋ ಒಕ್ಕಲಿಗರಿದ್ದಂತೆ ಈ ಥರ 22ನೇ ತಾರೀಕಿಂದ ಬರ್ತಾರಂತೆ ಕಣ ಎಲ್ಲ ಊರುಗಳಿಗೆ, ನಿಮ್ಮೂರಿಗೆ ಯಾವತ್ತು ಬರ್ತಾರೆ ನೋಡ್ಕೊಂಡು ಹೊರಗಡೆ ಇರ್ತಕ್ಕಂಥ ಹೊಟ್ಟೆ ಪಾಡ್ಗೋ, ಉದ್ಯೋಗಕ್ಕೋ, ವಿದ್ಯಾಭ್ಯಾಸಕ್ಕೋ ಊರಿಂದ ಹೊರಗಡೆ ಇರ್ತಕ್ಕಂಥ ಬೆಂಗಳೂರು, ಮಂಗಳೂರು, ಚನ್ನಪಟ್ಟಣನೋ ಎಲ್ಲೋ ಇರ್ತಕ್ಕಂಥವ್ರು ಆ ದಿನಗಳಲ್ಲಿ ನಿಮಗೆ ನಿಗದಿಯಾಗಿರ್ತಕ್ಕಂಥ ದಿನಗಳಲ್ಲಿ ಊರಲ್ಲೇ ಬಂದು ಇದ್ದು ಇದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಒಂದು ತಲೆ ಹೆಚ್ಚು ಕಮ್ಮಿ ಅವನ್ನೆಲ್ಲ ಹೋಗೋನ್ಬಿಡು, ಇದೇನಾಯ್ತದೆ ಇದು ಸ್ವಲ್ಪ ಒಂಥರ ಒಣಜಂಬದ ಸಮುದಾಯ ಇದು, ಏನು ಮಾಡ್ಬಿಡ್ತಾರೆ ಬುಡ್ಲ, ಏನಾಗ್ಬಿಡ್ತದೆ ಬುಡ್ಲ ಅನ್ನೋಂಥದ್ದು. ಅಂಥ ಯಾವ ಒಣ ಆಡಂಬರಗಳನ್ನ ಪ್ರದರ್ಶನ ಮಾಡಿದೆ ನೀವೆಲ್ಲೇ ಇದ್ದರೂ ಕೂಡ ಬಂದು ಈ ಸಂಖ್ಯೆಗೆ ತಲೆಯನ್ನು ಕೊಡದೆ ಹೋದರೆ ನೀವು ಮುಂದಿನ ತಲೆಮಾರಿಗೆ ಮಕ್ಕಳಿಗೆ ಜನ ಬಂದು ಅವತ್ತು ನಿಮ್ದು ಏನೇ ಕರ್ತವ್ಯಗಳಿದ್ರು ಬಂದು ನೀವೇನಾದರೂ ನಿಮ್ಮ ಮಾಹಿತಿಯನ್ನು ಒದಗಿಸಿ ನಿಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿ ಈ ಸಂಖ್ಯೆ ರಾಜ್ಯದಲ್ಲಿ ಇಷ್ಟೈತೆ ಅಂತಕ್ಕಂಥದ್ದು ನೀವು ಮಾಡದೆ ಹೋದರೆ ಮುಂದಿನ ತಲೆಮಾರಿಗೆ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಭವಿಷ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹವಾಗಬಹುದು ಅನ್ನೋಂಥ ನೈತಿಕ ಪ್ರಜ್ಞೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಎಷ್ಟೇ ದಿನ ಎಷ್ಟೇ ವೇಳೆಯಲ್ಲಿ ಕರೆದ್ರೂ ಕೂಡ ರಾತ್ರಿ 12 ಗಂಟೆಗೆ ಬರಲಿ ಬಿಡ್ರಿ ಅಧಿಕಾರಿಗಳು, ನಾವು ಉತ್ತರ ಕೊಡೋಕ್ಕೆ ರೆಡಿಯಾಗಿದ್ದೀವಿ ಅಂತಕ್ಕಂಥ ಒಂದು ಪ್ರಜ್ಞೆ ನಿಮ್ಮದಾಗಿರಲಿ ಅಂತಕ್ಕಂಥ ಮನವಿ, ತಿಳುವಳಿಕೆಯನ್ನು ಕೊಡೋಕ್ಕೆ ಈ ಮಾಧ್ಯಮ ಸ್ನೇಹಿತರನ್ನ ಕರೆಸಿರ್ತಕ್ಕಂಥದ್ದು. ತಮ್ಮಿಂದ ಇದು ಮಾಗಡಿ ತಾಲೂಕಿನ ಪಕ್ಕದ ಬೇರೆ ತಾಲೂಕಿನವ್ರಿಗಾಗಲಿ ಈ ವಿಚಾರ ತಿಳಿದು ಅಷ್ಟು ಪ್ರಜ್ಞಾವಂತಿಕೆ ಮೂಡಲಿ ಅಂತಕ್ಕಂಥದ್ದು ನಮ್ಮ ಮನವಿ ಸರ್. ಅಕ್ಷರ ಯಾವುದು, ಯಾವ ಅಕ್ಷರ ಆಗ್ತದೆ? ಓ ವಾ ಏನೂ ಇಲ್ಲ, ಅದೇನೋ ನಾವು ಕನ್ಫ್ಯೂಸ್ ಆಯ್ತಾ ಇರೋದು. ಆದರೂ ಕೂಡ ಓ ಒಕ್ಕಲಿಗ, ಅ ಇ ಈ ಉ ರು ಎ ಐ ಓ ಒನಕ್ಕೆ ಓಬವ್ವ ಓ ಏನು ಬರ್ತದೆ ಆ ಒಕ್ಕಲಿಗ, ಓ ಕ ಲಿ ಗ. ಉಪಜಾತಿ ಅದು ಒಕ್ಕಲಿಗ, ನಾನು ಗಂಗಡ್ಕಾರ. ಅದರೊಳಗೆ ಇನ್ನೊಂದು ಏನಾರ ಕೇಳಿದರೆ ನಾನು ಪೆಟ್ಟಿಗೆ, ಅದರೊಳಗೆ ಇನ್ನೂ ಒಂದು ಏನಾರ ಕೇಳಿದ್ರೆ ನಾನು ಬುಜ್ಜಣಿಗೆ. ರಂಗಸಮಣ ನಾವೇನಂದರೆ ಸ್ವಲ್ಪ ಪ್ರತಿಷ್ಠೆಯಾಗಿ ಬೆಳಗು ಒಂಥರ, ಯಾವನವನು ನಮ್ಮ ಅಪ್ಪನು ಇಟ್ಟನ್ ಕಣೋ ಜಮೀನ ಹಿಂಗೆ ಕಣ, ಒಂಥರ ಹುಂಬು ಸಮಾಜ ಇದು. ಸರಿಯಾದಂಥ ನಿನ್ನ ಸ್ಥಿತಿಗತಿಗಳ ನಿಜವಾದ ವಿಚಾರವನ್ನು ತಿಳಿಸಿ ಈ ಮುಂದಿನ ಭವಿಷ್ಯದ ಮಕ್ಕಳ ಏಳಿಗೆಗೆ ಸರಿಯಾದ ಉತ್ತರಗಳನ್ನ ಕೊಟ್ಟು ನೀವು ಜಾಗೃತರಾಗಿ ಅಂತಕ್ಕಂಥ ವಿಚಾರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ತಾವು ಕೂಡ ಬಂದಿದ್ದೀರಿ, ಸಂತೋಷ. ಇದು ಮನೆಗೆ ಹೋಗಿ ಇವತ್ತೇನೋ ಒಂದು ದಿನ ಕೇಳ್ಕೊಂಡು ಹೋಗ್ಬಿಟ್ಟು ರಾಮಕೃಷ್ಣನ ಒಳಗೆ ಹೇಳ್ತಿದ್ರು, ಏನೋ ಒಂದು ಈ ಕಾರ್ಯಕ್ರಮಕ್ಕೆ ಈ ವಿಚಾರಕ್ಕೆ ತಿಳುವಳಿಕೆ ಕೊಡೋಕ್ಕೆ ನೀವು ಕರೆದು ತಾಲೂಕಿನ ಅಷ್ಟು ಒಕ್ಕಲಿಗ ಸಮುದಾಯವನ್ನು ನೋಡೋಂಗಾಯ್ತು, ಒಂಥರ ಖುಷಿ ಆಯ್ತೈತೆ ಅಂತ ಬರೀ ಅಷ್ಟಕ್ಕೆ ನಿಲ್ಲಬಾರ್ದು. ಈಗ ಕೊಟ್ಟಂಥ ಈ ಕೈಪಿಡಿ ಅಥವಾ ಕಿರುವತ್ತಿಗೆ ಏನದೇ ತೊಗೊಂಡೋಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ನಿಮ್ಮ ಮನೆ ದೇವರಿಂದೆ ಪಾಪ ವೆಂಕಟರಮಣ ಸ್ವಾಮಿ ಅಂತ ತಮ್ಮಾಜಿಗೇನು ಇಷ್ಟ, ಏನು ನರಸಿಂಹಸ್ವಾಮಿ ದೇವರಿಂದೇನೋ, ಮುಳ್ಕಟ್ಟಮ್ಮನಿಂದೇನೋ, ಮಾರಮ್ಮನಿಂದೇನೋ ಇಟ್ಬಿಟ್ಟು ಇಲ್ಲ ಅವತ್ತೇನೋ ಹೇಳಿದ ಕಾಲ ತಮಾಜಿ ಮಾಡ್ತೋಯ್ತು ಕಣೋ ಅಂತ ಅಂದ್ಬಿಟ್ಟು 7ನೇ ತಾರೀಕು ಆದಮೇಲೆ ಜ್ಞಾಪಕ ಮಾಡ್ಕೊಂಡ್ರೆ ನಾನು ಅವಾಗಲೇ ಹೇಳ್ದಂಗೆ ನೀವು ನಿಮ್ಮ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಇದು ಯಾವಾಗಲೂ ನಿಮಗೆ ನಿಮ್ಮ ಪ್ರಜ್ಞೆಯಲ್ಲಿದ್ದರೆ ಆ ಭಯ ಅಥವಾ ನೈತಿಕವಾದಂಥ ಭಯ ಏನಿದೆ ಅದು ನಿಮ್ಮನ್ನು ಈ ಸರಿದಾರಿಗೆ ತರ್ತದೆ ಅಂತ ಹೇಳ್ತಾ ಸಮೀಕ್ಷೆಗೆ ಬರೋರು ಯಾರಾದರೂ ಆಗಿರಲಿ, ಸಮೀಕ್ಷೆಗೆ ಬರ್ತಕ್ಕಂಥವ್ರು ಆಯಾ ತಾಲೂಕಿನ ಉಪಾಧ್ಯಾಯರನ್ನು ನೇಮಕ ಮಾಡ್ಕೊಂಡಿದ್ದಾರೆ, ಪ್ರಾಥಮಿಕ ಶಾಲಾ ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ ಅಂತ. ರಾಜ್ಯದ ಎಲ್ಲ ಕಡೆ ಇದೇನು ಬರೀ ಮಾಗಡಿ ಒಂದಕ್ಕೆ ನಡೀತಾ ಇರೋದಲ್ಲ, ರಾಜ್ಯದ ಎಲ್ಲ ಕಡೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಉಪಾಧ್ಯಾಯರು, ಅದೇನು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಉಪಾಧ್ಯಾಯರಲ್ಲ, ಎಲ್ಲರೂ ಇರ್ತಾರೆ. ಅದು ಉಪಾಧ್ಯಾಯ ಅಷ್ಟೇ, ಅದರೊಳಗೆ ನನ್ನ ಜಾತಿ ನಾನು ನೀವು ಕಂಡಿಡಿಯಕ್ಕೆ ಹೋಗೋಂಥದ್ದು ಏನೂ ಇರಲ್ಲ. ಅವ್ರು ಬರ್ತಾರೆ, ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಏನಿರ್ತದೆ, 1-2-3 ಪ್ರಶ್ನೆ ನಿಮಗೆ ಬೇಕು ಅಂತಂದರೆ ಇದನ್ನ ಓದಿ ಹೇಳ್ತೀನಿ.
ಕುಟುಂಬದ ಮುಖ್ಯಸ್ಥರು ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಯಾಕೋ ಅಥವಾ ಆಯ್ತಾ ಇಲ್ವಾ, ಲಿಂಕ್ ಆಗಿರ್ತದ ನಿಮ್ಮ ಆಧಾರ್ ಕಾರ್ಡು ಇಲ್ವಾ, ಆಧಾರ್ ಕಾರ್ಡು ನಿಮ್ಮ ಕುಟುಂಬದ 6 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಇರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿ ಅಥವಾ ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡ್ ಇಲ್ಲದೆ ಇರ್ತಕ್ಕಂಥ ಯಾವ ವ್ಯಕ್ತಿನೂ ಭೌತಿಕವಾಗಿ ಆತ ಜೀವಂತವಾಗಿದ್ದರೂ ಭೌತಿಕವಾಗಿ ಆತ ಬದುಕಿಲ್ಲ, ಜೀವಂತವಲ್ಲ ಅಂತಕ್ಕಂಥ ಭಾವನೆ ಇರ್ತದೆ. ಈಗಲೂ ಮರ್ತಿದ್ರೆ ಮಾಡ್ಸನ್ ಬಿಡೋ, ಏನು ಅರ್ಜೆಂಟು, 11 ವರ್ಷ 12 ಆಗಲಿ ಸರಿಯಾಗಿ ಬರೋಲ್ಲ ಮಕ್ಕ, ಅದು ಇನ್ನೂ ಕೈ ತಮ್ಮ ಇಂಪ್ರೆಷನ್ ಬರೋಲ್ಲ ಅಂತ ನೀವೇನಾದರೂ ಬಿಟ್ಟಿದ್ರೆ ಅದು ಬೇಡ. ಇವತ್ತೇ ಹೋಗಿ ಇನ್ನೂ ಸಮಯ ಇದೆ. ಈ ನಮ್ಮ ಸೈಬರ್ ಸೆಂಟರ್ಗಳಿಗೆ ಹೋದರೆ ಈಗಲೂ ಕೂಡ ಅರ್ಧ ಗಂಟೆಲಿ ಆಗ್ತಕ್ಕಂಥ ಕೆಲಸ ಅಂಥವೆಲ್ಲವನ್ನು ಮಾಡಿಸ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಆಧಾರ್ ಕಡ್ಡಾಯ ಅದು ಅಧ್ಯಕ್ಷರು ನನ್ನ ಸಮಯಕ್ಕೆ ಸರಿಯಾಗಿ ಎಚ್ಚರಿಸ್ತಾ ಇರೋಂಥದ್ದು. ಕಾಂತರಾಜು ವರದಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ಜಗಜ್ಜಾಹೀರಾತು, ಜನಜನಿತ, ಅದರೊಳಗೇನು ಬೇರೆ ವಿಚಾರ ಅದೇನು ನಾವು ಹೇಳ್ತಾ ಇರೋದಲ್ಲ. ಸರ್ಕಾರದಲ್ಲಿ ಇರ್ತಕ್ಕಂಥ ಅನ್ಯ ಧರ್ಮೀಯ ಅಧಿಕಾರಿಗಳು ಕೂಡ ಯಾವಾಗಿ ಅದರೊಳಗೆ ಸಮೀಕ್ಷೆ ಮಾಡಿದರು, ಯಾವತ್ತು ಪ್ರತಿಯೊಂದು ಮನೆಗೂ ಹೋಗಿ ನೀನು ಯಾವ ಜಾತಿ ಅಂತ ಕೇಳಿದರು. ಇದು ಸುಳ್ಳು ವರದಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋಂಥದ್ದು. ಆ ರೀತಿ ಗೊತ್ತಾಗಿ ಸಾರ್ವಜನಿಕ ವಲಯದಲ್ಲಿ ಅಪಸ್ವರ ಎದ್ದು ಒಂಥರ ಅರಾಜಕತೆ ಉಂಟಾಗ್ತದೆ ಅನ್ನೋಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರೇ ಕೈಗೊಂಡಿರ್ತಕ್ಕಂಥ ಅದು ನೀವೆಚ್ಚೆತ್ಕೋಬೇಕು, ಈ ಸಮುದಾಯ ಎಚ್ಚೆತ್ಕೋಬೇಕು. ಇಷ್ಟು ವಿಚಾರ. ಇದ್ರ ಜೊತೆಗೆ ನಿಮ್ಮ ಮಾತೃಭಾಷೆ ಯಾವುದು ಇವೆಲ್ಲ ಹೇಳ್ತೀರಿ ಬಿಡಿ, ಜೆಂಡರು ಅದು ಇದು. ನೀವು ವಿಶೇಷ ಚೇತನರ ಇಲ್ವಾಂದರೆ ಅಂಗವಿಕಲತೆ ಇದ್ದರೆ ಅದಕ್ಕೆ ಕೊಡ್ತಕ್ಕಂಥ ವಿಶೇಷವಾದಂಥ ಒಂದು ಅಪ್ಲಿಕೇಶನ್ ಏನಿರ್ತದೆ ಅದನ್ನು ಕೂಡ ನೀವು ಹೊಂದಿರಬೇಕು. ನಿಮ್ಮ ಇದು ಸಮೀಕ್ಷೆ ಸಮಯದಲ್ಲಿ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಬರ್ತಕ್ಕಂಥ OTP ಅವತ್ತು ಹೇಳ್ಬೇಕಾಯ್ತದೆ. ಯಾರೋ ತಂದೆ ಒಬ್ಬನ ಹತ್ರ ಇರ್ತದೆ, 3 ಜನ ಮಕ್ಕಳದು ಕೂಡ ಅದಕ್ಕೆ ಲಿಂಕ್ ಆಗಿರ್ತದೆ. ಆ OTP ಬರೋಂಥದ್ದು ಹೇಳಿ ಅದನ್ನು ನಮೂದು ಮಾಡಿಸ್ಬೇಕು. ಎಲ್ಲ ಮುಗಿದ ನಂತರ 60 ಪ್ರಶ್ನಾವಳಿಯನ್ನು ಬಂದಿರತಕ್ಕಂಥ ಸಮೀಕ್ಷಾ ಅಧಿಕಾರಿ ಸರಿಯಾಗಿ ಎಂಟ್ರಿ ಮಾಡಿದಾನ, ನಾನು ಕೊಟ್ಟಂಥ ಉತ್ತರ ಬರವಣಿಗೆ ರೂಪದಲ್ಲಿ ದಾಖಲಾಗಿದೆಯಾ ಅದರೊಳಗೆ ಸರಿಯಾಗಿ ಅಂತಕ್ಕಂಥ ನೋಡ್ತಕ್ಕಂಥ ತಾಳ್ಮೆ. ಒಂದು ದಿನ ಪೂರ್ತಿ ಏನೇ ಕೆಲಸ ಹೋದರೂ ಪ್ರಪಂಚದ ಕೊನೆ ದಿನ ಅದಲ್ಲ. ನೀವು ಗಾಬರಿಯಾಗಿ ಅಯ್ಯೋ ಅಲ್ಲೆಲ್ಲೋ ಹೋಗ್ಬೇಕಾಗಿತ್ತು, ಅದೇನೋ ಹೊರಟೋಯ್ತು. ನೀವು ಭವಿಷ್ಯ ಬರಿತಾ ಇದ್ದೀರಿ, ನಿಮ್ಮ ಮಕ್ಕಳು ಭವಿಷ್ಯ ಬರಿತಾ ಇದ್ದೀರಿ. ಜನಾಂಗವನ್ನು ಮುಂದಿನ ಸಾವಿರಾರು ವರ್ಷಗಳವರೆಗೆ ಹೋಗಬೇಕಾಗಿರ್ತಕ್ಕಂಥ ಭದ್ರ ಬುನಾದಿಯನ್ನು ನೀವು ಬರಿತಾ ಇರೋದು. ಅದನ್ನು ಎಚ್ಚೆತ್ಕೊಂಡು ಸರಿಯಾಗಿ ಬರೀರಿ ಅಂತಕ್ಕಂಥ ತಿಳುವಳಿಕೆ ಕೊಡೋಕ್ಕೆ ಇವತ್ತಿನ ಮಾಧ್ಯಮದ ಒಂದು ಗೋಷ್ಠಿ. ದಯಮಾಡಿ ತಾವು ಇದನ್ನು ಅಚ್ಚುಕಟ್ಟಾಗಿ ಯಾವ ರೀತಿ ಪ್ರಚಾರ ಮಾಡ್ತಾ ನಾನು ಮಾಡ್ತಾ ಇರೋಂಥ ವಿಚಾರವನ್ನು 35 ಜನ ನಿರ್ದೇಶಕರ ಆಡಳಿತ ಮಂಡಳಿ ಏನಿದೆ ಅವ್ರವ್ರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಶಿವಮೊಗ್ಗ ಧರ್ಮೇಶ್ ಅಂತಿದ್ದಾರೆ, ಆ 3-4 ತಾಲೂಕು ಶೃಂಗೇರಿ, ಎಷ್ಟೆಷ್ಟು ಜನ ಕೆಲವು ಕಡೆಯಲ್ಲಿ ನನ್ನ ಪ್ರಕಾರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿಗೆ ಒಕ್ಕಲಿಗ ಸಮುದಾಯ. ಆದರೆ ನಮ್ಮ ಬಂಗಾರಪ್ಪನವ್ರ ಸೊರಬ ಕಡಿಮೆ 5,000ದಿಂದ 10,000 ಇರ್ಬೋದು, 15,000 ಇರ್ಬೋದು ಅಂತ ಎಲ್ಲ ತಾಲೂಕುಗಳಿಗೂ ಒಬ್ಬೊಬ್ಬರು ಡೈರೆಕ್ಟ್ರಿಗಳನ್ನ ಒಂದು ನಿಗದಿ ಮಾಡಿ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಿಂದ ಹಿಡಿದು ಮಂಗಳೂರುವರೆಗೆ ಸುಳ್ಯದಲ್ಲಿ ಕುರಂಜಿ ವೆಂಕಟರಾಮೇಗೌಡರ ಮಗ ಹಿರಿಯ ನಿರ್ದೇಶಕರು ರೇಣುಕಾ ಪ್ರಸಾದ್ ಅಂತ, ಕೆಂಚಪ್ಪಗೌಡರು ಇಲ್ಲಿ ಅಧ್ಯಕ್ಷರಾಗಿ, ವನಪ್ ರೆಡ್ಡಿ ಅವರು, ಬಾಲಕೃಷ್ಣ ಅಂದ್ಬಿಟ್ಟು ನೆಲ್ಲಿಗರಿ ಬಾಲಕೃಷ್ಣ ಅವರು, ಎಲ್ಲರೂ ಅವ್ರವ್ರ ಜವಾಬ್ದಾರಿ ಇರ್ತು. ಈಗ ನಮ್ಮ ಪಕ್ಕದ ತಾಲೂಕಲ್ಲಿ ಜೈಮುತ್ತು ಅವರು, ವೆಂಕಟರಾಮೇಗೌಡರು, ಪುಟ್ಟಸ್ವಾಮಿ ಅವರು ಇಲ್ಲಿ ಗೆದ್ದಿದ್ದಾರೆ. ಬೆಂಗಳೂರು ಸಿಟಿ ಒಳಗೆ ಚೋಳನಾಯ್ಕನಲ್ಲಿ ಹನುಮಂತಯ್ಯನವರು ಮಾಜಿ ಅಧ್ಯಕ್ಷರು, ಆಂಜಿನಪ್ಪ, ಡಾಕ್ಟರ್ ಆಂಜಿನಪ್ಪ. ಇಲ್ಲಿ ಬೆಂಗಳೂರು ಮತ್ತು ಈ 3-4 ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು 15 ಜನ ಏನು ಗೆದ್ದಿದ್ದೀವಿ ನಾವು. ಇನ್ನು 20 ಜನ ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥವರೆಲ್ಲ ಅವ್ರವ್ರ ಜವಾಬ್ದಾರಿ ಅಂತೂ ಇದೇ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಮಾಹಿತಿ ರಾಜ್ಯದಿಂದ ಮಾಡ್ತಾ ಇದ್ದಾರೆ ಸರ್, ರಾಜ್ಯದಿಂದ ಇವ್ರು ಮಾಡ್ತಾ ಇದ್ದಾರೆ. ಕೇಂದ್ರದವರು ನೆಕ್ಸ್ಟ್ ಮಾಡ್ತೀನಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಎರಡು ಇದು ಭಾರತ ನಿಮಗೆ ಗೊತ್ತಿದ್ದಂಗೆ ಒಕ್ಕೂಟ ವ್ಯವಸ್ಥೆ ಇರತಕ್ಕಂಥ ರಾಜ್ಯಗಳಲ್ಲಿ ಆಯಾಯ ರಾಜ್ಯ ಸರ್ಕಾರ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ. ಇದು ನೀವು ಯುರೋಪ್ಗೆ ಹೋದರೆ ಎಲ್ಲವೂ ನಮಗೆ ಏನು ನಾವು ಅಣ್ತಂದಿರು, ನಾವು ಅಕ್ಕ ತಂಗಿದಿರು, ಭಾರತ ಜನನೀಯ ತನುಜಾತಿ ಅಂತಕ್ಕಂಥ ಒಳ್ಳೆಯ ನಮ್ಮನ್ನೆಲ್ಲ ಕೂಡಿಸ್ತಕ್ಕಂಥ ಅಂತ ಇದನ್ನು ಬರೆದುಕೊಟ್ಟವ್ರೆ ಕುವೆಂಪು ಅವರು. ಇಲ್ಲಿ ಈಗ ನೀವು ಯುರೋಪ್ಗೆ ಹೋದ್ರೆ ಹಂಗಿಲ್ಲ. ಫ್ರಾನ್ಸು ಕರ್ನಾಟಕಕ್ಕಿಂತ ಚಿಕ್ಕ, ಅದೇ ಒಂದು ದೇಶ. ಪಕ್ಕ ಸ್ವಿಟ್ಜರ್ಲ್ಯಾಂಡ್, ಅದೇ ಒಂದು. ಇಟಾಲಿ, ಹಿಂಗೆ ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಕೇಂದ್ರ ಸರ್ಕಾರದವ್ರು ಏನು ಮಾಡಿಸ್ತಾರೆ ಅದನ್ನು ಕೂಡ ಇಲ್ಲಿ ಏನಾದರೂ ಸರಿಯಾಗಿ ಆಗಿಲ್ಲ ಅಂತಂದರೆ ಮಾಡಿಸ್ಬೋದು. ಅದು ನನಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದು ಅಂಥ
ವ್ಯತ್ಯಾಸಗಳೇನಾದ್ರು ಬಂದರೆ ತಮ್ಮನ್ನು ಕರೆದು ಇವತ್ತೇನು ಮಾಹಿತಿಯನ್ನು ಹಂಚ್ಕೊತಾ ಇದ್ದೀವಿ ಆ ಮಾಹಿತಿಯನ್ನು ನಮ್ಮ ಬರೋ ದಿನಗಳಲ್ಲೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವರು ಯಾವ ಥರ ಬರೆಸ್ಬೇಕು ಅದು ನಮ್ಮ ಒಳಪಂಗ ನಾನು ಹೇಳ್ದನಲ್ಲ, ಈಗ ಶಿರಾ ಮಧುಗಿರಿ ಸ್ವಲ್ಪ ಆ ಭಾಗಕ್ಕೆ ಹೋದರೆ ಕುಂಚಿಟಿಗಾನ ಹೆಸರಿಂದ ಜಾಸ್ತಿ ಕರೆಯಲ್ಪಡ್ತಾವ್ರೆ, ಅದೇ ಒಕ್ಕಲಿಗ ಜನಾಂಗ. ಈ ಭಾಗದಲ್ಲಿ ಗಂಗಡ್ಕಾರ ಅಂತ, ಇನ್ನು ಸ್ವಲ್ಪ ಆ ಕಡೆ ಹೋದರೆ ಹೊಸಕೋಟೆ ಆ ಭಾಗಕ್ಕೆ ಹೋದರೆ ಮರ್ಸೊಕ್ಕಲಿಗ, ಬೆಳ್ಕೊಡೆ ಉಪಜಾತಿಯನ್ನು ಕೂಡ ಒಕ್ಕಲಿಗ ಅಂತಲೇ ಬರ್ಸಿ ಅಂತಕ್ಕಂಥದ್ದು ನಾನು ತಮ್ಮ ಮೂಲಕ ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ಏನದು ಯಾವ ನೀವು ಕೊಡ್ತಕ್ಕಂಥ ಈ ಮಾಹಿತಿ ಬೇರೆ ಯಾವುದೇ ವಿಚಾರದಲ್ಲಿ ಬೇರೆ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ ಅಂತಕ್ಕಂಥ ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ ಸರ್. ಕುಂಚಿಟಿಗ ಜಾತಿ ಸ್ವತಂತ್ರ ಜಾತಿ ಅಂತ ಆಲ್ರೆಡಿ ಎಲ್ಲ ಕಡೆ ರಾಜ್ಯಾಧ್ಯಕ್ಷರು ರಂಗನ್ಮಯವರು ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಯಾರೋ ಕೆಲವು ಮತೀಯವಾಗಿ ಯೋಚನೆ ಮಾಡತಕ್ಕಂಥ ಸಂಕುಚಿತ ಮನೋಧರ್ಮವನ್ನು ಹೊಂದಿರತಕ್ಕಂಥ ಕೆಲವು ವ್ಯಕ್ತಿಗಳ ಹುನ್ನಾರವೇ ಹೊರತು ನಮ್ಮನ್ನೆಲ್ಲ ಆಳ್ತಾ ಇರ್ತಕ್ಕಂಥ ಶ್ರೀ 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 ನಂಜಾವಧೂತ ಶ್ರೀಗಳು ಒಕ್ಕಲಿಗನೂ ಕುಂಚಿಟಿಗನೂ ಒಕ್ಕಲಿಗನೇ ಅಂತಕ್ಕಂಥದ್ದನ್ನು ಇವತ್ತಲ್ಲ 10 ವರ್ಷಗಳ ಹಿಂದೆಯೇ ಘೋಷವಾಕ್ಯವಾಗಿ ಹೇಳಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ತಾವೇ ಇವೆಲ್ಲವನ್ನು ನೋಡಿದ್ದೀರಿ. ಯಾರೋ ಒಬ್ಬರು ಇಬ್ಬರು ಅಪಸ್ವರ ಅವರ ನಾನು ಹೇಳಿದ್ನಲ್ಲ ಸರ್, ಅದು ತೆರೆ ಎಳೆದಿರ್ತಕ್ಕಂಥದ್ದು ನಮ್ಮ ಜನಾಂಗದ ನಮ್ಮನ್ನೆಲ್ಲನ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ 3 ಧರ್ಮಪೀಠಗಳು ಏನಿವೆ ಆ 3 ಪೀಠಾಧ್ಯಕ್ಷರುಗಳು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಒಂದೇ. ಸೊ ನಿಮ್ಮ ಒಕ್ಕಲಿಗರ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನಿಮ್ಮದು ಒಂದು ಐಡೆಂಟಿಫೈ ಇದೆ ಅಂತ ಆಗಲಿಲ್ಲ. ಒಕ್ಕಲಿಗರ ಸಂಘದಲ್ಲಿ ಜನ ಅಂದರೆ ಸಿಬ್ಬಂದಿನ ಅಲ್ಲ ನಿಮ್ಮ ಒಕ್ಕಲಿಗರ 10 ಲಕ್ಷಕ್ಕಿಂತಲೂ ಹೆಚ್ಚು ನೋಂದಣಿ ಆಗಿದೆ. ರಾಜ್ಯದಲ್ಲಿ ಎಷ್ಟಿರ್ಬೋದು ಅಂತ ರಾಜ್ಯದಲ್ಲಿ 12 ಲಕ್ಷ 12 ಲಕ್ಷ ಮತದಾರರು ನೋಂದಣಿ ಮಾಡ್ಕೊಂಡಿರ್ಬೋದು ಅಂತಾನೆ ರಾಜ್ಯದ ಹೇಳ್ತಾ ಇರೋದು ನಾನು. ಸರ್, ಒಕ್ಕಲಿಗ ಜನಾಂಗ ಜನಸಂಖ್ಯೆಯ ಮಾಹಿತಿ ನಮಗೆ ಈ ರಾಜ್ಯ ಸರ್ಕಾರನೇ ಮಾಡಕ್ಕೆ ಇಷ್ಟೊಂದು ಏತಿ ಪ್ರೀತಿಯಾಗಿದ್ದಾಗ ಅಂದಾಜು 1.25 ಕೋಟಿ ಎಷ್ಟಿರ್ಬೋದು ಅಂತಕ್ಕಂಥದ್ದು ನನ್ನ ಪ್ರಾಮಾಣಿಕವಾದಂಥ ನಂಬಿಕೆ ಸರ್. 1.25 ಕೋಟಿ ಅಂತೂ ಇರ್ಬೋದು ಸರ್. ನಾನು ಸುಮ್ಮನೆ ತೀರಾ ಮೇಲ್ಕೇರಿಸೋಂಥದ್ದು ಇಲ್ಲದೇ ಇರೋ ಬಲೂನೊಳಗೆ ಗಾಳಿಯನ್ನು ಜಾಸ್ತಿ ತುಂಬಿ ಅದನ್ನು ದಪ್ಪ ಮಾಡ್ತಕ್ಕಂಥ ಕೆಟ್ಟ ಪ್ರಯತ್ನಕ್ಕೆ ಹೋಗ್ತಿಲ್ಲ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಈ ಜನಾಂಗದ ನಾನೊಂದು ಎಲ್ಲ ಈ ಜನಾಂಗದ ಆಶೀರ್ವಾದದಿಂದ ನಿರ್ದೇಶಕನಾಗಿ ನನ್ನ ಮಾಹಿತಿಗಳು ದಾಖಲಾತಿ ಸಹಿತವಾದಂಥ ಮಾಹಿತಿಗಳಿಂದ 1.25 ಕೋಟಿ ಜನಸಂಖ್ಯೆ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಇದೆ ಅಂತಕ್ಕಂಥ ತಿಳುವಳಿಕೆ ನಮ್ಮದು. ಸಂಘಟನೆಯಿಂದ ಸಹಕಾರ ಕೊಟ್ಟರೆ ನಾನೇನು ಅವರನ್ನು ವಶೀಲಿಬಾಜಿ ಮಾಡ್ದಂಗೆ ಆಯ್ತದೆ. ನನ್ನ ಸಂಘಟನೆಯಿಂದ ನಾನೇನು ಅವ್ರಿಗೆ ಸಹಕಾರ ಕೊಡಬಾರ್ದು. ನಿಷ್ಪಕ್ಷಪಾತವಾದಂಥ ತನಿಖೆಗೆ ಏನು ಬೇಕೋ ನಿಷ್ಪಕ್ಷವಾದ ಸಹಕಾರ ನಾನು ತಮ್ಮಾಜಿ, ನಮ್ಮಮ್ಮ ದೇವರಾಜಮ್ಮ 7ನೇ ಕ್ಲಾಸು ಫೇಲು, ಇಂಥ ಮಾಹಿತಿಗಳನ್ನು ನಾನು ಕೊಡಲೇಬೇಕಲ್ವಾ ಸರ್? ಅಂಥ ಮಾಹಿತಿ ಕೊಡಲೇಬೇಕು. ಕರೆಸಿ ಮಾತಾಡ್ತಾ ಇರೋ ಉದ್ದೇಶ ಸಮೀಕ್ಷೆಗೆ ಬಂದಾಗ ಎಲ್ಲ ಮಾಹಿತಿಯನ್ನ ಈ ನೀತಿಯನ್ನು ಕೊಡಿ ಅಂತ ಹೇಳಕ್ಕೆ ಮನೆಗೂ ಕೊಡಿಸಿ ನಾವು ಇಷ್ಟು ಎಲ್ಲರೂ ಇದ್ದಾರಲ್ಲ ಸರ್, ಎಲ್ಲರೂ ಇದ್ದಾರಲ್ಲ. ಅದೇ ಹೇಳ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೆಳ್ಕೊಡೆ ಒಕ್ಕಲಿಗ ರಾಜಶೇಖರ್ ಗೌಡರು ಮತ್ತು ಸುರೇಶ್ ಅಂತ ಇದ್ದಾರೆ. ನಾನು ಗಂಗಡ್ಕಾರ ಅಂತಕ್ಕಂಥ ಹೆಸರಿಂದ ಕರೆಯೋನಿದ್ದೀನಿ. ರಾಜು ಅವರು ಕುಂಚಿಟಿಗ ಒಕ್ಕಲಿಗರು ಚಿತ್ರದುರ್ಗದಿಂದ ಗೆದ್ದು ಬಂದಿದ್ದಾರೆ. ಬೇರೆ ಬೇರೆ ಹೆಸರಿಂದ ಕರೀತಕ್ಕಂಥ ನಾವೆಲ್ಲರೂ ಒಕ್ಕಲಿಗರ ಸಂಘದಲ್ಲಿ ಒಂದು ಸೂರಿನ ಕೆಳಗೆ ಒಂದೇ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಪ್ರಾಂತೀಯವಾರು ಹೆಸರು ಚೇಂಜ್ ಅಷ್ಟೇ. ಪ್ರಾಂತೀಯವಾರು ಹೆಸರು ಚೇಂಜ್ ಏನೋ ಇಟ್ಕೊಂಡಿದ್ವಿ, ಯಾವ ಒಕ್ಕಲಿಗರನೇ ಇರಲಿ ಬೆನಿಫಿಟ್ ಕೊಡೋದು ಒಕ್ಕಲಿಗ ಅಂತಾನೆ. ಇಲ್ಲಿ ನಾನು ನೀವು ಎಲ್ಲ ನಿಮ್ಮ ಜಮೀನು ಮಧ್ಯೆ ಇರ್ತಕ್ಕಂಥದ್ದನ್ನ ಬದ ಅಂತೀವಿ, ಮಂಡ್ಯದ ಕಡೆ ಹೋದ್ರೆ ತೆವ್ರಿ ಅಂತಾರೆ. ಬೇರೆ ಬೇರೆ ಹೆಸರಲ್ಲಿ ಏನು ಕರೆದ್ರು ಅದು ಅದೇ ಬದನೆ. ನಿಮ್ಮ ಜಮೀನನ್ನು ಇಷ್ಟು ವಿಚಾರಗಳು. ಧನ್ಯವಾದ ಸರ್.